ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ 30 ರಿಂದ 35 ಕಿಚನ್ ಕ್ಲೀನಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶುವಲಿ ಹಬ್ಬಗಳ ಟೈಮಲ್ಲಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡ್ತಿರ್ತೀವಲ್ವ, ಅಡುಗೆ ಮನೆ ಕ್ಲೀನಿಂಗ್ ಅಂದಿದ್ದು ಕೂಡಲೇ ನೆನಪಾಗುವಂಥದ್ದು ಕ್ಲೀನಿಂಗ್ಗೆ ಬೇಕಾಗಿರುವಂಥ ಲಿಕ್ವಿಡ್. ಆ ಲಿಕ್ವಿಡ್ನ ಮಾರ್ಕೆಟಲ್ಲಿ ತೊಗೊಂಬರೋವಂಥ ಅವಶ್ಯಕತೆ ಇಲ್ಲದೇ ಮನೆಯಲ್ಲೇ ಈಸಿಯಾಗಿ ಅದು ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತೀನಿ. ಅದರಿಂದ ಯಾವ್ಯಾವ ಥರ ಎಲ್ಲ ಕ್ಲೀನಿಂಗ್ಸ್ಗೆ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲೋನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕ್ಲೀನಿಂಗ್ ಮಾತ್ರನೇ ಅಲ್ಲ, ಕೆಲವೊಂದು ಕಿಚನ್ ಆರ್ಗನೈಸೇಷನ್ ಐಡಿಯಾಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ದಂಗೆ ಫಸ್ಟ್ ನಾನು ಲಾಫ್ಟಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಾಪಲ್ಲಿ ಏನು ಕ್ಯಾಬಿನೆಟ್ಸ್ ಇರುತ್ತೆ ಅದರ ಕ್ಲೀನಿಂಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ಅದರಲ್ಲಿರುವಂಥ ವಸ್ತುಗಳನ್ನೆಲ್ಲ ಕೆಳಗಡೆ ಇಟ್ಕೊಂಡು ಇದನ್ನೆಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆ ಕ್ಲೀನಿಂಗ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಲೀಟರ್ ಅಷ್ಟು ನೀರನ್ನ ತೊಗೊಂಡು ಅದರಲ್ಲಿ 2 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ನೀವು ನೀರು ಸ್ವಲ್ಪ ಉಗುರು ಬೆಚ್ಚಗೆ ಆಗ್ತಿದ್ದಂಗೆ ಇದನ್ನೆಲ್ಲ ಹಾಕ್ಕೊಳ್ಬೋದು. ಒಂದು ಅರ್ಧ ಕ್ಯಾಪಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಕಿಚನಲ್ಲಿ ತುಂಬ ಜಾಸ್ತಿ ಜಿಡ್ಡೇನಿಲ್ಲ ಅನ್ನೋದಾದರೆ ವಿಮ್ ಲಿಕ್ವಿಡ್ ಆದರೆ ಸರಿ ಹೋಗುತ್ತೆ. ಇದರಲ್ಲೇ ಒಂದು 1/4 ಲೀಟರ್ ಅಷ್ಟು ವೆನಿಗರ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ಉಕ್ಕಿ ಬರೋ ಚಾನ್ಸ್ ಇರುತ್ತೆ. ಈಗ ಇದು ಒಂದು ಕುದಿ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಅಡುಗೆ ಮನೆ ಇರ್ಬೋದು ಅಥವಾ ಮನೆಯೇ ಯಾವುದೇ ಒಂದು ಡೀಪ್ ಕ್ಲೀನಿಂಗ್ ಇಟ್ಕೊಂಡಾಗ ಅಡುಗೆ ಕೆಲಸಗಳನ್ನ ಬೇಗನೆ ಮುಗಿಸ್ಕೊಳ್ತೀನಿ. ಸ್ಪೆಷಲಿ ಕಿಚನ್ ಡೀಪ್ ಕ್ಲೀನ್ ಮಾಡ್ತಿದ್ದೀವಿ ಅಂದಾಗ ಅಡುಗೆಗೋಸ್ಕರ ನಾವು ಟೈಮ್ನ ಮತ್ತೆ ಮಧ್ಯದಲ್ಲಿ ಸ್ಪೆಂಡ್ ಮಾಡ್ದಿರಾ ಬೆಳಗ್ಗೆನೇ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಬೆಟರು. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಕುದಿ ಬಂದಿದೆ. ಸ್ಟವ್ನ ಕೂಡ ಆಫ್ ಮಾಡಿದ್ದೀನಿ. ಈಗ ಇದರಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇದ್ದೀನಿ. ಕಿಚನ್ ಡೀಪ್ ಕ್ಲೀನ್ ಮಾಡಿದಾಗ ಕಂಪಲ್ಸರಿ ಈ ಥರ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿ. ಇದರ ಬದಲಾಗಿ ಕರ್ಪೂರನ ಕೂಡ ಪೌಡರ್ ಮಾಡಿ ಹಾಕ್ಕೊಳ್ಬೋದು. ಈ ಲಿಕ್ವಿಡ್ ಇನ್ನೂ ಉಗುರು ಬೆಚ್ಚಗೆ ಇದೆ, ಆದರೂ ಕೂಡ ನಾನು ಇದನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾರಣ ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಲಿಕ್ವಿಡಿಂದ ಕ್ಲೀನ್ ಮಾಡೋದಾದರೆ ಜಿಡ್ಡು ಈಸಿಯಾಗಿ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ. ಅಬ್ಸರ್ವ್ ಮಾಡಿದ್ರಲ್ಲ, ಕ್ಲೀನಿಂಗ್ ಲಿಕ್ವಿಡ್ ಜೊತೆಗೆ 2 ಮೈಕ್ರೋಫೈಬರ್ ಕ್ಲಾತ್ಸ್ನ ತೊಗೊಂಡಿದ್ದೀನಿ. ಈ ಕ್ಲಾತ್ಸ್ ಬಗ್ಗೆ ಕೂಡ ತುಂಬ ಎಂಕ್ವೈರೀಸ್ ಬರ್ತಾ ಇದೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ, ನೋಡ್ತಾ ಹೋಗಿ. ಮೊದಲು ಲಾಫ್ಟ್ ಏರಿಯಾನ ಕ್ಲೀನ್ ಮಾಡೋದಕ್ಕೋಸ್ಕರ ಆಗಲೇ ಹೇಳ್ದಂಗೆ ಎಲ್ಲ ಒಂದು ವೆಸಲ್ಸ್ ಏನು ಒಳಗಡೆ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ತೇವ ಮಾಡಿಟ್ಕೊಂಡಿರುವಂಥ ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟ್ ಎಲ್ಲ ಅದಕ್ಕೆ ಅಕ್ಯುಮುಲೇಟ್ ಆಗುತ್ತೆ ಅನ್ನೋದ್ರಿಂದ. ಆಮೇಲೆ ಒಂದು ಡ್ರೈ ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ಇನ್ನೊಂದು ಸತಿ ನಾನು ವೈಪ್ ಮಾಡ್ಕೊಳ್ತೀನಿ. ಈ ಲಿಕ್ವಿಡ್ನ ಕ್ಯಾಬಿನೆಟ್ ಒಳಗಡೆ ಎಲ್ಲ ಕಡೆ ಕೂಡ ಸ್ಪ್ರೇ ಮಾಡಿ ವೈಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಅದು ಏನು ಅನ್ನೋದಾದರೆ, ಯೂಶುವಲಿ ಅಡುಗೆ ಮನೆಯಲ್ಲಿ ಜಿಡ್ಡು ಜಾಸ್ತಿ ಇರುತ್ತೆ ಅಲ್ವಾ, ಆ ಜಿಡ್ಡನ್ನ ಸಾಫ್ಟ್ ಮಾಡಿ ಕ್ಲೀನಿಂಗ್ ಈಸಿ ಆಗೋ ಥರ ಈ ಒಂದು ಲಿಕ್ವಿಡ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಲಿಕ್ವಿಡಲ್ಲಿ ಎಸೆನ್ಷಿಯಲ್ ಆಗಿ ಯೂಸ್ ಮಾಡಿರೋದ್ರಿಂದ ಒಂದು ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಆ ಫ್ರೇಗ್ರೆನ್ಸಿಂದ ಸಣ್ಣ ಸಣ್ಣ ಇರುವೆಗಳೆಲ್ಲನೂ ಅವಾಯ್ಡ್ ಆಗುತ್ತೆ. ಇನ್ನೇನು ಸಮ್ಮರ್ ಬರ್ತಾ ಇರೋದ್ರಿಂದ ಸಣ್ಣ ಸಣ್ಣ ಇರುವೆಗಳ ಕಾಟ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ, ಅದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಈ ಥರ ಲಿಕ್ವಿಡ್ಸ್ನ ನೀವು ಕೂಡ ತಯಾರಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಈ ಇರುವೆಗಳು ಮಾತ್ರನೇ ಅಲ್ಲ, ಜೇಡರ ಬಲೆ ಅಥವಾ ಸ್ಪೈಡರ್ ವೆಬ್ಸ್ ಅಂತ ಏನು ಹೇಳ್ತೀವಿ, ಇವುಗಳು ಕೂಡ ಕಡಿಮೆ ಆಗುತ್ತೆ. ಯೂಶುವಲಿ ಕೆಲವೊಂದು ಕಿಚನಲ್ಲಿ ಟಾಪಲ್ಲಿ ಲಾಫ್ಟ್ ಅಂತ ಏನು ಹೇಳ್ತೀವಿ, ಆ ಶೆಲ್ಫ್ಸ್ ಅನ್ನೋದು ಇರುತ್ತೆ. ಕೆಲವೊಂದರಲ್ಲಿ ಆ ಕ್ಯಾಬಿನೆಟ್ಸ್ ಇರಲ್ಲ. ಇಲ್ಲದೇ ಇದ್ರೂ ಕೂಡ ಈ ಥರ ಜಿಡ್ ಅನ್ನೋದು ತುಂಬ ಜಾಸ್ತಿ ಸೇರ್ಕೊಂಡಿರುತ್ತೆ. ಇದ್ರೂ ಕೂಡ ಈ ಥರ ಕಾರ್ನರ್ಸ್ ಏನು ಎಡ್ಜ್ ಇದೆ, ಇಲ್ಲಿ ಜಿಡ್ ಅನ್ನೋದು ಜಾಸ್ತಿ ಇರುತ್ತೆ. ಈ ಜಿಡ್ಡನ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಈ ಲಿಕ್ವಿಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ನಾವು ಯೂಸ್ ಮಾಡೋದಾದರೆ ಜಸ್ಟ್ ಸ್ಪ್ರೇ ಮಾಡಿ ಬಟ್ಟೆಯಿಂದ ಒರೆಸ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಆ ಜಿಡ್ಡೆಲ್ಲನೂ ರಿಮೂವ್ ಆಗುತ್ತೆ. ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಬಟ್ಟೆಯಿಂದ ಒರೆಸಿದ್ರೆ ಈ ಜಿಡ್ ಅನ್ನೋದು ಬಟ್ಟೆಗೆ ಹಿಡ್ಕೊಂಡಿರುತ್ತೆ, ಒಂಥರ ಅಂಟಂಟ್ ಅನಿಸ್ತಿರುತ್ತೆ. ಅದೇ ಲಿಕ್ವಿಡ್ನ ಸ್ಪ್ರೇ ಮಾಡಿ ನೋಡಿ, ಕೈಯಲ್ಲಿ ಜಸ್ಟ್ ಈ ಥರ ಮೂವ್ ಮಾಡ್ತೀನಿ, ಜಿಡ್ಡೆಲ್ಲ ಎಷ್ಟು ಈಸಿಯಾಗಿ ಬಿಟ್ಕೊಳ್ತಿದೆ ಅಂತ. ಸೊ ಇದನ್ನು ನಾವು ಒಂದು ಬಟ್ಟೆಯಿಂದ ವೈಪ್ ಮಾಡಿಬಿಟ್ರೆ ತುಂಬ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಡಿಫ್ರೆನ್ಸ್ ಅನ್ನೋದು. ಫಸ್ಟ್ ಯಾವ ಥರ ಜಿಡ್ಡಾಗಿತ್ತು, ಈಗ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಪಕ್ಕದಲ್ಲಿರುವಂತಹ ಲಾಫ್ಟನ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ.
ಲಾಫ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲದನ್ನ ಆರ್ಗನೈಸ್ ಮಾಡಿದ್ದಾಯ್ತು. ಅಷ್ಟರಲ್ಲಿ ಲಿಕ್ವಿಡ್ ಕೂಡ ಪೂರ್ತಿ ತಣ್ಣಗಾಗಿದೆ. ಇದನ್ನ ಈಗ ಖಾಲಿ ಆಗಿರುವಂತ ಕಂಫರ್ಟ್ ಬಾಟಲ್ ಅಲ್ಲಿ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ಡೈಲಿ ಮನೆ ಒರೆಸೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಳ್ಬಹುದು ಅನ್ನೋದ್ರಿಂದ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ಲಿಕ್ವಿಡ್ ನ ಇನ್ನ ಯಾವ್ಯಾವ ತರ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಅಂತ ನೋಡೋಣ. ಇದ್ರ ಜೊತೆಗೇನೆ ನಾನು ಕಿಚನ್ ಕ್ಲೀನಿಂಗ್ ನ ಆರ್ಗನೈಸೇಷನ್ ನ ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಯೂಶುವಲಿ ಈ ತರ ಹ್ಯಾಂಡಲ್ಸ್ ಇರುತ್ತೆ ಅಲ್ವಾ, ಸಿಲ್ವರ್ ಹ್ಯಾಂಡಲ್ಸ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಲಿಕ್ವಿಡ್ ನ ಸ್ಪ್ರೇ ಮಾಡಿ ಒಂದು ಬಟ್ಟೆಯಿಂದ ಟೈಟ್ ಆಗಿ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಕ್ಯಾಬಿನೆಟ್ಸ್ ಡೋರ್ಸ್ ಇರುತ್ತೆ ಅಲ್ವಾ, ಅಕ್ರೆಲಿಕ್ ಲ್ಯಾಮಿನೇಟೆಡ್ ಶೀಟ್ಸ್ ಎಲ್ಲಾನು ಹಾಕಿರ್ತೀವಿ, ಮಿರರ್ ಫಿನಿಶಿಂಗ್ ಅನ್ನೋದು ಇರುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದೇ ಲಿಕ್ವಿಡ್ ನ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ತೋರಿಸ್ದಂಗೆ ಮೊದಲಿಗೆ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇದು ಸ್ಟವ್ ಪಕ್ಕದಲ್ಲಿರುವಂಥ ಕ್ಯಾಬಿನೆಟ್ಸ್ ಆಗಿರೋದ್ರಿಂದ ಲಿಕ್ವಿಡ್ ನ ಸ್ಪ್ರೇ ಮಾಡಿ ಸ್ಕ್ರಬ್ಬರ್ ಇಂದ ಒಂದ್ಸತಿ ಸ್ಕ್ರಬ್ ಮಾಡಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಶುಗರು ಹನಿ ಎಲ್ಲಾನು ಒಂದು ಕ್ಯಾಬಿನೆಟ್ ಅಲ್ಲಿ ಇಡ್ತಾ ಇದ್ರೆ ಅಲ್ಲಿ ತುಂಬಾ ಜಾಸ್ತಿ ಇರುವೆಗಳೆಲ್ಲ ಬರ್ತಿದೆ ಅನ್ನೋದಾದ್ರೂ ಅಲ್ಲೂ ಕೂಡ ಇದೇ ಲಿಕ್ವಿಡ್ ನ ಸ್ಪ್ರೇ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಹನಿ ಬಾಟಲ್ಸ್ನ ಇಟ್ಟಿರ್ತೀನಿ. ನಿಮ್ಗೆಲ್ಲಾದ್ರೂ ಇಲ್ಲಿ ಇರುವೆಗಳು ಕಾಣಿಸ್ತಾ ಇದೆಯಾ? ಸೊ ಈ ಥರ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರಿಂದ ಅಡುಗೆ ಮನೆ ಕ್ಲೀನಿಂಗ್ ಈಸಿ ಆಗೋದಲ್ಲದೆ ಈ ಒಂದು ಪೆಸ್ಟ್ ಕೂಡ ಕಂಟ್ರೋಲ್ ಆಗುತ್ತೆ. ಆಗ್ಲೇ ಹೇಳ್ದಂಗೆ ಸ್ಟವ್ ಪಕ್ಕದಲ್ಲಿರುವಂಥ ಕ್ಯಾಬಿನೆಟ್ಸ್ ಆಗಿರೋದ್ರಿಂದ ಈ ಓಲ್ಡರ್ಸ್ ಹತ್ರ ಕೂಡ ಒಂದು ಸ್ವಲ್ಪ ಜಿಡ್ಡು ಜಾಸ್ತಿನೇ ಕಲೆಕ್ಟ್ ಆಗಿರುತ್ತೆ. ಸೊ ಆ ಕಾರ್ನರ್ಸ್ ಅಲ್ಲಿರೋದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಸ್ಕ್ರಬ್ಬರ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ವೈಪ್ ಮಾಡ್ಕೊಂಡಿದ್ದೀನಿ. ವುಡನ್ ಕ್ಯಾಬಿನೆಟ್ಸ್ ಒಳಗಡೆ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಸ್ಕ್ರಬ್ಬರ್ ಇಂದ ಸಾಫ್ಟ್ ಆಗಿ ಸ್ಕ್ರಬ್ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ಬೋದು. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಹಾರ್ಡ್ ಆಗಿರುವಂಥ ಸ್ವಲ್ಪ ಹಾರ್ಶ್ ಆಗಿರುವಂಥ ಸ್ಕ್ರಬ್ಬರ್ಸ್ನ ಯೂಸ್ ಮಾಡಬೇಡಿ. ಈ ಲಿಕ್ವಿಡ್ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗೋದ್ರಿಂದ ಜಸ್ಟ್ ನೀವು ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರ್ನ ಯೂಸ್ ಮಾಡಿದ್ರೇ ಸಾಕಾಗುತ್ತೆ. ಹಬ್ಬಗಳ ಟೈಮಲ್ಲಿ ಈ ಥರ ಕಿಚನ್ ಎಲ್ಲ ಕ್ಲೀನ್ ಮಾಡುವಾಗ ನಾನು ಕ್ಯಾಬಿನೆಟ್ಸ್ ಎಲ್ಲ ಕಡೆ ಕೂಡ ವೈಪ್ ಮಾಡ್ಕೊಳ್ತೀನಿ. ಯಾಕಂದರೆ ಯಾವುದೇ ಒಂದು ಕಡೆ ಗ್ಯಾಪ್ ಬಿಟ್ಟರು ಕೂಡ ಇರುವೆಗಳನ್ನೋದು ಅಟ್ರಾಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಇಲ್ಲೆಲ್ಲ ಶುಗರ್ ಐಟಮ್ಸ್ ಇಡೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಈ ಕ್ಯಾಬಿನೆಟ್ ಒಳಗಡೆ ಎಲ್ಲ ಕಡೆ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ತೇವ ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ಒಣ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಈ ಗ್ಲಾಸ್ ಕಂಟೈನರ್ಸ್ನ ಹೊರಭಾಗದಲ್ಲಿ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಒಂದು ಬೌಲಲ್ಲಿ ಹಾಕೊಂಡು ಈ ವೈಪ್ಸ್ ಬರುತ್ತೆ ಅಲ್ವಾ ರೋಲ್ಸಲ್ಲಿ, ಆ ಒಂದು ವೈಪಿಂದಾನೇ ಎಲ್ಲ ಕಡೆ ವೈಪ್ ಮಾಡಿಬಿಟ್ಟು ಆಮೇಲೆ ತೇವ ಬಟ್ಟೆಯಿಂದ ಒರೆಸಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಯೂಶ್ವಲಿ ಈ ಒಂದು ಗ್ರಾಸರೀಸ್ ಕಂಟೈನರ್ಸು ಒನ್ಸ್ ಎಂಟಿ ಆಯಿತು ಅಂದರೆ ರೀಫಿಲ್ ಮಾಡೋದಕ್ಕಿಂತ ಮುಂಚೆನೇ ಒಂದ್ಸತಿ ವಾಶ್ ಮಾಡಿಕೊಂಡು ಆಮೇಲೆ ರೀಫಿಲ್ ಮಾಡ್ಕೊಳ್ತೀನಿ. ಅದರಿಂದ ತುಂಬ ಜಾಸ್ತಿ ಜಿಡ್ಡೇನಿರಲ್ಲ. ಈ ಕಂಟೈನರ್ಸಲ್ಲಿ ಇರೋದನ್ನೆಲ್ಲ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿ ಕಂಟೈನರ್ಸ್ನೆಲ್ಲ ವಾಶ್ ಮಾಡಿ ಒಣಗಿಸಿ ಆಮೇಲೆ ರೀಫಿಲ್ ಮಾಡೋದಕ್ಕಿಂತ ಒನ್ಸ್ ಯಾವುದಾದ್ರು ಕಂಟೈನರ್ ಖಾಲಿ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅದರಲ್ಲಿ ರೀಫಿಲ್ ಮಾಡಿಕೊಂಡ್ರೆ ಬೆಟರು. ಈಗ ಇಲ್ಲಿ ಲಿಕ್ವಿಡ್ ಏನು ತೋರಿಸ್ದೆ ಅದರಿಂದನೇ ಹೊರಭಾಗದಲ್ಲಿ ಎಲ್ಲ ಕಡೆ ನೀವು ನೀಟಾಗಿ ವೈಪ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತೀನಿ. ಎಲ್ಲಾನು ಶೈನಿಯಾಗಿ ಪಳಪಳ ಅಂತ ಹೊಳಿತಿದೆ. ಈಗ ಎಲ್ಲದನ್ನ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೈಜ್ ವೈಸ್ ಬಾಟಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಬಾಟಲ್ಸ್ನ ಕೂಡ ಆಲ್ಮೋಸ್ಟ್ ನಾನು 7 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವುಗಳ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಸ್ಟೀಲ್ ಬಾಕ್ಸಸ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಯಾಬಿನೆಟ್ಸಲ್ಲಿ ಮಧ್ಯದಲ್ಲಿ ಈ ಥರ ಸೆಕ್ಷನ್ಸ್ ಎಲ್ಲ ಇದ್ದಾಗ ಎಲ್ಲದನ್ನ ಒಟ್ಟಿಗೆ ತೆಗೆದು ಕ್ಲೀನ್ ಮಾಡೋದಕ್ಕಿಂತ ಒಂದು ಕ್ಯಾಬಿನೆಟ್ ಆದಮೇಲೆ ಇನ್ನೊಂದನ್ನ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಿಂಗು ಈಸಿ ಆಗುತ್ತೆ. ಎಲ್ಲದನ್ನ ಒಟ್ಟಿಗೆ ಹೊರಗಡೆ ತೆಗೆದಿಟ್ಟಾಗ ಸ್ಟ್ರೆಸ್ ಫೀಲ್ ಆಗೋದಕ್ಕಿಂತ ನೀಟಾಗಿ ಎಲ್ಲದನ್ನ ಕ್ಲೀನ್ ಮಾಡ್ಕೊಳ್ಬೋದು. ಒಟ್ಟಿಗೆ ಎಲ್ಲದನ್ನ ತೆಗೆದಿಟ್ಬಿಟ್ರೆ ಅದೆಲ್ಲದನ್ನ ಕ್ಲೀನ್ ಮಾಡಿ ಎತ್ತಿಡಬೇಕು ಅನ್ನೋ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಅದೇ ಒಂದಾದ್ಮೇಲೆ ಒಂದು ಕ್ಲೀನ್ ಮಾಡೋದ್ರಿಂದ ಮಧ್ಯದಲ್ಲೆಲ್ಲರೂ ಸ್ಟಾಪ್ ಮಾಡಬೇಕು ಅಂದ್ರೂ ಕೂಡ ಸ್ಟ್ರೆಸ್ ಇಲ್ದಿರ ಸ್ಟಾಪ್ ಮಾಡ್ಕೊಳ್ಬೋದು. ಕ್ಯಾಬಿನೆಟ್ಸಲ್ಲಿ ಈ ಥರ ಲೈನರ್ಸ್ ಹಾಕಿರ್ತೀವಲ್ವಾ, ಲೈನರ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದೇ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದಂಗೆ ಸ್ಪ್ರೇ ಮಾಡಿಬಿಟ್ಟು ಒಂದ್ಸತಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಬಟ್ಟೆಯಿಂದ ಒರೆಸ್ಕೊಳ್ಬೋದು. ಏನಾದರೂ ಸಣ್ಣ ಪುಟ್ಟ ಧೂಳು ಇದ್ರ ಮೇಲೆ ಬಿದ್ದಿದ್ರು ಕೂಡ ಸೊ ಸ್ಕ್ರಬ್ಬರ್ನಿಂದ ಈ ಥರ ಮಾಡಿದಾಗ ಆ ಒಂದು ಪಾರ್ಟಿಕಲ್ಸ್ ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ತೇವದ ಬಟ್ಟೆಯಿಂದ ಒರೆಸೋದ್ರಿಂದ ನೀಟಾಗಿ ಬಂದ್ಬಿಡುತ್ತೆ. ಮೊದಲೆಲ್ಲ ನಾನು ಎಲ್ಲ ಕ್ಯಾಬಿನೆಟ್ಸಲ್ಲೂ ಲೈನರ್ಸ್ನ ಯೂಸ್ ಮಾಡ್ತಿದ್ದೆ. ಬಟ್ ಇದು ಪ್ಲಾಸ್ಟಿಕ್ ಲೈನರ್ಸ್ ಆಗಿರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಕೆಲವೊಂದು ಕ್ಯಾಬಿನೆಟ್ಸಲ್ಲಿ ಮಾತ್ರನೇ ಲೈನರ್ಸ್ನ ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ಇದರ ಲಿಂಕ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಲೈನರ್ ನೋಡ್ತಿದ್ರಲ್ವಾ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ.
ನೀವೇನಾದರೂ ಈ ಥರ ಶೆಲ್ಫ್ ರ್ಯಾಕ್ಸ್ ಎಲ್ಲಾನು ಯೂಸ್ ಮಾಡ್ತಾ ಇದ್ರೆ ಈ ರ್ಯಾಕ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಿಂದ ವೈಪ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಕಿಚನಲ್ಲಿ ಕ್ರಾಕರಿ ಯೂನಿಟ್ ಇಲ್ಲ, ಅದನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಈ ಶೆಲ್ಫ್ ರ್ಯಾಕ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಶೆಲ್ಫ್ ರ್ಯಾಕ್ಸ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಜಾಗದಲ್ಲೇ ಜಾಸ್ತಿ ವಸ್ತುಗಳನ್ನ ಜೋಡಿಸ್ಕೊಳ್ಬೋದು. ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಐಡಿಯಾ ಬರುತ್ತೆ ಅನ್ನೋದ್ರಿಂದ ಈ ವಸ್ತುಗಳನ್ನೆಲ್ಲ ಈ ತರ ಜೋಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೇ ಪ್ಲೇಸ್ ಅಲ್ಲೇ ನೀವು ಕ್ರಾಕರೀಸ್ನ ಇಟ್ಕೊಳ್ಬಹುದು, ಗ್ಲಾಸ್ ವೇರ್ನ ಕೂಡ ಜೋಡಿಸ್ಕೊಳ್ಬಹುದು. ನೆಕ್ಸ್ಟ್ ತುಂಬಾ ಜನ ಇಗ್ನೋರ್ ಮಾಡುವಂತ ಕಿಚನ್ ಏರಿಯಾ ಅಂದ್ರೆ ವಾಟರ್ ಪ್ಯೂರಿಫೈಯರ್. ಇದರ ಸುತ್ತಮುತ್ತ ಕೂಡ ಆ ಒಂದು ತೇವಾಂಶದಿಂದ ಸಣ್ಣ ಸಣ್ಣ ಇರುವೆಗಳೆಲ್ಲ ಬಂದು ಸೇರ್ಕೊಳ್ತಾ ಇರ್ತಾರೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ವಿಡಿಯೋದಲ್ಲಿ ತೋರಿಸಿರುವಂಥ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಔಟರ್ ಪಾರ್ಟ್ ಕ್ಲೀನ್ ಮಾಡೋದಕ್ಕೋಸ್ಕರ ಮಾತ್ರನೇ, ಫಿಲ್ಟರ್ ಒಳಗಡೆ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ನ ಯೂಸ್ ಮಾಡಬೇಡಿ. ಆಗಾಗ ಈ ಸೈಡಲ್ಲಿ ಫಿಲ್ಟರ್ಸ್ ಎಲ್ಲ ಏನಿರುತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಪ್ಯೂರಿಫೈಯರ್ ಔಟ್ ಸೈಡ್ ಕೂಡ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಯಿಂದ ವೈಪ್ ಮಾಡ್ಕೊಳ್ತೀನಿ. ಇದರಿಂದ ಜಿಡ್ಡು ಈಸಿಯಾಗಿ ಬಂದ್ಬಿಡುತ್ತೆ, ಧೂಳು ಕೂಡ ನೀಟಾಗಿ ಬಂದ್ಬಿಡುತ್ತೆ. ಒಂದ್ಸತಿ ನಾರ್ಮಲ್ ವಾಟರಿಂದ ವಾಶ್ ಮಾಡಿಬಿಟ್ಟು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಟ್ಯಾಪ್ಸ್ ಎಲ್ಲ ಜಿಡ್ಡಾಗಿರುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟು ಸ್ಟೀಲ್ ರ್ಯಾಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಕಟ್ಲರೀಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ, ಪ್ಲೇಟ್ಸ್ ಇಡೋಕ್ಕೆ ಎಲ್ಲ ಸ್ಟ್ಯಾಂಡ್ಸ್ನ ಮಾಡಿಸ್ಕೊಂಡಿರ್ತೀವಿ. ಈ ಸ್ಟೀಲ್ ರ್ಯಾಕ್ಸ್ನ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿ ಕೂಡ ವೈಪ್ ಮಾಡ್ಕೊಳ್ಬೋದು. ಯೂಶ್ವಲಿ ಈ ಥರ ಸ್ಟೀಲ್ ಕಂಟೈನರ್ಸಲ್ಲಿ ನಾರ್ಮಲಾಗಿ ರಸ್ಟ್ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ರಸ್ಟ್ ಅನ್ನೋದು ನೆಕ್ಸ್ಟ್ ರಿಪೀಟ್ ಆಗ್ದಿರಾ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕೂಡ ನಿಮಗೆ ನ್ಯಾಚುರಲ್ ಆಗಿರುವಂತ ರಬ್ ಮಾಡ್ತಾ ಇರೋಂಥ ಸೌಂಡ್ ಆಗಿರ್ಬೋದು ಅಥವಾ ವೆಸಲ್ ಸೌಂಡ್ ಎಲ್ಲೂ ಕೇಳಿಸ್ತಾ ಇಲ್ಲ. ಕಾರಣ ಈ ಕೆಲಸಗಳನ್ನ ಮಾಡುವಾಗ ನಾನು ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂತ ಸ್ಟೋರೀಸ್ ಇರುತ್ತೆ ಅಲ್ವಾ, ಅದನ್ನ ಕೇಳಿಸ್ಕೊಳ್ತಾ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಎಲ್ಲೂ ಕೂಡ ನ್ಯಾಚುರಲ್ ಸೌಂಡ್ಸ್ನ ನಾನು ಇನ್ಕ್ಲೂಡ್ ಮಾಡಿಲ್ಲ. ಈ ಕ್ಯಾಬಿನೆಟ್ಸ್ ಡ್ರಾಸ್ ಎಲ್ಲ ಇರುತ್ತೆ ಅಲ್ವಾ, ಒಳಗಡೆ ಎಲ್ಲ ಕೂಡ ಧೂಳು ಅನ್ನೋದು ಇರುತ್ತೆ. ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನೊಂದು ಕೋಲ್ಗೆ ಮೈಕ್ರೋಫೈಬರ್ ಕ್ಲಾತ್ನ ಅಟ್ಯಾಚ್ ಮಾಡಿಕೊಂಡು ಅದರಿಂದ ವೈಪ್ ಮಾಡ್ಕೊಂಡಿದ್ದೀನಿ. ತುಂಬಾ ಜಾಸ್ತಿ ಧೂಳಿದೆ ಅಂದಾಗ ವ್ಯಾಕ್ಯೂಮ್ ಕ್ಲೀನರ್ಸ್ನ ಯೂಸ್ ಮಾಡ್ತಿರ್ತೀನಿ, ಇಲ್ಲ ಅಂದ್ರೆ ಈ ಡ್ರಾನ ಪೂರ್ತಿಯಾಗಿ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಈ ಡ್ರಾಸ್ನೆಲ್ಲ ಯಾವ ಥರ ತೆಗಿಬೋದು ಅನ್ನೋದು ಕೂಡ ಲಾಸ್ಟ್ ಇಯರ್ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಆದರೆ ಆ ವಿಡಿಯೋ ಲಿಂಕ್ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಇನ್ನೊಂದು ಪ್ಲೇಟ್ ಸ್ಟ್ಯಾಂಡ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಿಕ್ವಿಡ್ನ ಸ್ಪ್ರೇ ಮಾಡಿ ಸ್ಕ್ರಬ್ಬರಿಂದ ಎಲ್ಲದನ್ನ ಸ್ಕ್ರಬ್ ಮಾಡಿ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಇನ್ನು ಆ ಪ್ಲೇಟ್ ಇಡೋಂಥ ಸ್ಟ್ಯಾಂಡ್ ಬರುತ್ತೆ ಅಲ್ವಾ, ಅದನ್ನು ಕೂಡ ನೀಟಾಗಿ ವೈಪ್ ಮಾಡಿಬಿಟ್ಟು ನೀಟಾಗಿ ಫಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸೈಡ್ಗೆ ಫಿಕ್ಸ್ ಮಾಡ್ಕೊಳ್ತೀನಿ. ಇದರಿಂದ ಇನ್ನೊಂದು ಕಡೆ ಸ್ಪೇಸ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿ ಪುಟ್ಟದಾಗಿರುವಂಥ ಪ್ಲೇಟ್ಸ್ನ ಇಟ್ಕೊಳ್ಳೋದಕ್ಕೋಸ್ಕರ ಈ ಥರ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ ಇರ್ಬೋದು ಅಥವಾ ಐರನ್ ಕಂಟೈನರ್ಸ್ ಯಾವುದಾದ್ರೂ ಒಂದು ಈ ಥರ ಇಟ್ಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಪ್ಲೇಟ್ಸ್ನ ಕೂಡ ನಾವು ಆರ್ಗನೈಸ್ ಮಾಡ್ಕೊಳ್ಬೋದು. ಈ ಸ್ಪೇಸ್ ಸೇವಿಂಗ್ ಐಡಿಯಾ ನಿಮ್ಗೆ ಏನಾದ್ರು ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟು ಕ್ಯಾಬಿನೆಟ್ಸ್ ಎಲ್ಲ ಏನಿರುತ್ತೆ ಔಟರ್ ಲೇಯರು, ಇದನ್ನ ಯಾವ ಥರ ಕ್ಲೀನ್ ಮಾಡ್ತೀರಾ ಅನ್ನೋದು ಕೂಡ ತುಂಬ ಜನ ಕೇಳ್ತಿರ್ತೀರಾ. ಡೋರ್ಸ್ ಎಲ್ಲ ಯಾವ ಥರ ಕ್ಲೀನ್ ಮಾಡ್ತೀರಾ ಅಂತ ಇದೇ ಲಿಕ್ವಿಡಿಂದಾನೇ ಕ್ಲೀನ್ ಮಾಡ್ಕೊಳ್ಬೋದು. ಪ್ರತಿ ಸಲ ಅಡುಗೆ ಮನೆ ಕ್ಲೀನ್ ಮಾಡಿದಾಗ ಈ ಕ್ಯಾಸ್ಟ್ ಐರನ್ ತವಾಗಳೆಲ್ಲ ಇಡುವಂಥ ಆರ್ಗನೈಸರ್ ಇದೆ ಅಲ್ವಾ, ಇದನ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಯೂಶ್ವಲಿ ಈ ಕ್ಯಾಸ್ಟ್ ಐರನ್ ಪಾತ್ರೆಗಳಿಗೆಲ್ಲ ಆಯಿಲ್ನ ಅಪ್ಲೈ ಮಾಡಿರ್ತೀವಿ, ಆ ಆಯಿಲ್ ಎಲ್ಲ ಕೆಳಗಡೆ ಬಿದ್ದು ಜಿಡ್ಡಾಗ್ದಿರ ಇರಲಿ ಅಂತ ಒಂದು ನ್ಯೂಸ್ ಪೇಪರ್ನ ಹಾಕಿರ್ತೀನಿ. ಅದ್ರ ಕೆಳಗಡೆ ಒಂದು ಲೈನರ್ನ ಕೂಡ ಹಾಕಿರ್ತೀನಿ. ಅದೆಲ್ಲದನ್ನ ತೆಗೆದ್ಬಿಟ್ಟು ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೈನರ್ ಮೇಲೆ ಈಗ ನಾನು ಮತ್ತೊಂದು ನ್ಯೂಸ್ ಪೇಪರ್ನ ಹಾಕೊಂಡು ತವಾ ಆರ್ಗನೈಸರ್ ಇದೆ ಅಲ್ವಾ, ಅದನ್ನ ಇಟ್ಕೊಳ್ತೀನಿ. ಕಾಸ್ಟ್ ಐರನ್ ಕುಕ್ವೇರ್ಸ್ಗೆ ಸೀಸನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೀಸನಿಂಗ್ ಇನ್ ದ ಸೆನ್ಸ್ ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿರ್ತೀವಿ. ಸೊ ಆಯಿಲ್ನ ಸ್ಪ್ರೆಡ್ ಮಾಡಿದಾಗ ಅಲ್ಪ ಸ್ವಲ್ಪ ಆದ್ರೂ ಕೆಳಗಡೆ ಬೀಳೋ ಚಾನ್ಸ್ ಇರುತ್ತೆ. ಅದರಲ್ಲೂ ಕೂಡ ಒಂದು ಕಡೆ ಜೋಡಿಸಿದಾಗ ಜಿಡ್ಡೆಲ್ಲ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರ್ನ ಹಾಕಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಕಟ್ಲರಿ ಯೂನಿಟ್ಸ್. ಈ ಕಟ್ಲರಿ ಯೂನಿಟ್ಸಲ್ಲೂ ಕೂಡ ಮೈನ್ಯೂಟ್ ಡಸ್ಟ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಕಸ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಇದು ಕೀಪ್ ಗೋಯಿಂಗ್ ಅನ್ನೋ ಥರ ಆಗಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿ ಯಥಾ ಪ್ರಕಾರ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿ ತೇವದ ಬಟ್ಟೆಯಿಂದ ಒರೆಸೋವಂಥದ್ದು. ಏನಾದ್ರು ತೇವ ಜಾಸ್ತಿ ಇದೆ ಅಂದಾಗ ಒಂದು ಡ್ರೈ ಬಟ್ಟೆಯಿಂದ ಒರೆಸ್ಕೊಳ್ತೀನಿ.
ಕ್ಲೀನಿಂಗ್ಗೆ ಯಾವ ಕ್ಲಾತ್ ಬೆಸ್ಟ್ ಅಂತ ನೀವು ಸುಮಾರು ಜನ ಕೇಳ್ತಾನೆ ಇರ್ತೀರಾ. ಯಾವುದೇ ಥರದ ಕ್ಲೀನಿಂಗ್ ಆದರೂ ಆಗಲಿ ಮೈಕ್ರೋಫೈಬರ್ ಕ್ಲಾತ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಮೈಕ್ರೋಫೈಬರ್ ಕ್ಲಾತ್ಸ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಬನಿಯನ್ ಕ್ಲಾತ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಅನ್ನೋದಾದರೆ ಕಾಟನ್ ಬಟ್ಟೆ, ಪ್ಯೂರ್ ಕಾಟನ್ ಬಟ್ಟೆಗಳನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಯಾವ ಸರ್ಫೇಸ್ನ ಕ್ಲೀನ್ ಮಾಡ್ತಿದ್ದೀರಾ ಅನ್ನೋದ್ರ ಮೇರೆಗೆ ಕ್ಲಾತ್ಸ್ನ ಕೂಡ ಚೇಂಜ್ ಮಾಡ್ಕೊಳ್ಬೋದು. ತುಂಬ ಜಿಡ್ಡಾಗಿರುವಂಥ ಏರಿಯಾಸ್ನ ಕ್ಲೀನ್ ಮಾಡ್ತಿದ್ದೀರಾ ಅನ್ನೋದಾದರೆ ಮೈಕ್ರೋಫೈಬರ್ ಕ್ಲಾತಿಂದ ಈಸಿಯಾಗಿ ಒಂದೇ ವೈಪಲ್ಲಿ ಎಲ್ಲದನ್ನ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ನಾರ್ಮಲ್ ಆಗಿ ಅಷ್ಟೊಂದು ಕೊಳೆ ಏನಿಲ್ಲ, ಜಸ್ಟ್ ಒರೆಸ್ಬೇಕು ಅಂತ ಒರೆಸ್ತಿದ್ದೀರಾ ಅನ್ನೋದಾದರೆ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ಕೊಳ್ಬೋದು. ಗ್ಲಾಸಿ ಫಿನಿಶಿಂಗ್, ಲ್ಯಾಮಿನೇಟೆಡ್ ಫಿನಿಶ್ ಇದೆ ಅನ್ನೋದಾದರೆ ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಬನಿಯನ್ ಕ್ಲಾತ್ಸ್ನ ಯೂಸ್ ಮಾಡ್ಕೊಳ್ಬೋದು. ಸ್ಕ್ರೀನ್ಗೆ ಬರೋದಾದರೆ ಇಲ್ಲಿ ನಾನು ಮಿಕ್ಸಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಈ ಒಂದು ವಯರ್ ಬಂದಿರುತ್ತೆ ಅಲ್ವಾ, ಇದನ್ನು ತುಂಬ ಜನ ಕ್ಲೀನ್ ಮಾಡೋದು ಇಗ್ನೋರ್ ಮಾಡ್ತಾರೆ. ಈ ವಯರ್ ಮಾತ್ರನೇ ಅಲ್ಲ, ಚಾರ್ಜರ್ ವಯರ್ಸ್ನ ಕೂಡ ಇದರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಲಿಕ್ವಿಡ್ನ ಒಂದು ಬಟ್ಟೆ ಮೇಲೆ ಅಥವಾ ಒಂದು ಸ್ಕ್ರಬ್ಬರ್ ಮೇಲೆ ಸ್ಕ್ರಬ್ ಮಾಡಿಕೊಂಡು ಈ ಥರ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜಾಸ್ತಿ ಲಿಕ್ವಿಡ್ನ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡ್ರಿ ಗ್ಯಾಜೆಟ್ಸ್ ಮೇಲೆ. ತೇವದ ಬಟ್ಟೆಯಿಂದನೇ ನಾನು ಎಲ್ಲದನ್ನ ಒಂದ್ಸತಿ ನೀಟಾಗಿ ವೈಪ್ ಮಾಡಿಕೊಂಡು ಆಮೇಲೆ ಒಣ ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಶೈನಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಕ್ಲೀನಿಂಗ್ ಅಂತ ನೋಡೋಣ. ಆಯಿಲ್ ಬಾಟಲ್ಸ್ ಕ್ಲೀನಿಂಗ್. ಸ್ಟೈನ್ಲೆಸ್ ಸ್ಟೀಲ್ ಇರ್ಬೋದು, ಗಾಜಿನ ಬಾಟಲ್ಸ್ ಇರ್ಬೋದು. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ತುಂಬ ಜಿಡ್ಡು ಜಾಸ್ತಿ ಇದೆ ಅಂದಾಗ ಸ್ಕ್ರಬ್ಬರ್ನ ಯೂಸ್ ಮಾಡಿ. ಇಲ್ಲ ಅನ್ನೋದಾದರೆ ಬಟ್ಟೆಯಿಂದ ಟೈಟಾಗಿ ವೈಪ್ ಮಾಡಬೇಕು. ಪ್ಲಾಸ್ಟಿಕ್ ಕಂಟೈನರ್ಸ್ ತುಂಬ ಜಾಸ್ತಿ ಜಿಡ್ಡಾಗಿದೆ ಅನ್ನೋದಾದರೆ ಈ ಲಿಕ್ವಿಡ್ ಬಿಸಿ ಇದ್ದಾಗಲೇ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಡುಗೆ ಮನೆಯಲ್ಲಿ ಸ್ವಲ್ಪ ಏನಾದ್ರು ದುರ್ವಾಸನೆ ಬರುತ್ತೆ ಅನ್ನೋದಾದರೆ ಅದು ಸಿಂಕ್ ಏರಿಯಾದಿಂದನೇ. ಅದರಲ್ಲೂ ಅಂಡರ್ ಸಿಂಕ್ ಏರಿಯಾದಲ್ಲಿ ನೀಟಾಗಿ ಇಟ್ಕೊಂಡಿಲ್ಲ, ಡ್ರೈ ಆಗಿ ಇಟ್ಕೊಂಡಿಲ್ಲ ಅನ್ನೋದಾದರೆ ಸಣ್ಣ ಸಣ್ಣ ಸೊಳ್ಳೆಗಳಿರ್ಬೋದು, ಈ ಸಣ್ಣ ಸಣ್ಣ ಹುಳಗಳು, ಅದ್ರ ಜೊತೆಗೆ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರೋದು ಇದೇ ಏರಿಯಾದಿಂದನೇ. ಈ ಒಂದು ಏರಿಯಾನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಒಂದು ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡಲ್ಲಿ ಅಡುಗೆ ಸೋಡಾ ವಿನಿಗರ್ನ ಯೂಸ್ ಮಾಡಿರೋದ್ರಿಂದ ಬ್ಯಾಡ್ ಸ್ಮೆಲ್ ಎಲ್ಲ ಅವಾಯ್ಡ್ ಮಾಡುತ್ತೆ. ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಏನು ಬರುತ್ತೆ ಈ ಏರಿಯಾದಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರುತ್ತೆ. ತೇವದ ಬಟ್ಟೆಯಿಂದ ಒರೆಸ್ಬಿಟ್ಟು ಆಮೇಲೆ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ಳೋದಾದರೆ ಯಾವಾಗಲೂ ಕೂಡ ಈ ಒಂದು ಜಾಗ ಅನ್ನೋದು ಡ್ರೈ ಆಗಿರೋ ಕಾರಣ ಬ್ಯಾಡ್ ಸ್ಮೆಲ್ಲು ಬರ್ದಿರ ಇರುತ್ತೆ, ಸಣ್ಣ ಪುಟ್ಟ ಹುಳಗಳು ಕೂಡ ಬರ್ದಿರ ಇರುತ್ತೆ. ಡ್ರೈ ವೇಸ್ಟ್ ಇಡೋದಕ್ಕೋಸ್ಕರ ಈ ಡಸ್ಟ್ಬಿನ್ ಹೋಲ್ಡರ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರ ಸುತ್ತಮುತ್ತ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯ ಗೋಡೆಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ನಾರ್ಮಲ್ ಪೇಂಟ್ ಗೋಡೆಗಳು ಮಾತ್ರನೇ ಅಲ್ಲದೆ ಈ ಥರ ಏನಾದ್ರು ಟೈಲ್ಸು, ಗ್ರಾನೈಟ್ಸ್ ಎಲ್ಲ ಯೂಸ್ ಮಾಡಿದಿರೋ ಗೋಡೆಗಳಿಗೆ ಅನ್ನೋದಾದರೆ ಆ ವಾಲ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನು ಗೋಡೆಗಳ ಮೇಲೆ ಈ ಕ್ರಯಾನ್ಸ್ ಇರ್ಬೋದು ಅಥವಾ ಪೆನ್ಸಿಲ್ ಮಾರ್ಕ್ಸ್ ಎಲ್ಲ ಆಗಿದೆ ಅನ್ನೋದಾದರೂ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿ ಆಮೇಲೆ ಬಟ್ಟೆಯಿಂದ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಕಿಚನ್ ಕ್ಲೀನ್ ಮಾಡೋಕ್ಕೆ ಬೇಕಾಗಿರುವಂಥ ಮೋಟಿವೇಶನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕೌಂಟರ್ ಟಾಪ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಟ್ ಈ ಲಿಕ್ವಿಡ್ನ ಯೂಸ್ ಮಾಡಿದ್ಮೇಲೆ ಇನ್ಸ್ಟೆಂಟಾಗಿ ಏನಾದರೂ ಕಟ್ಟಿಂಗ್ಸ್ ಎಲ್ಲನೂ ಇದ್ರ ಮೇಲೇ ಮಾಡ್ತೀರ ಅನ್ನೋದಾದರೆ ಅವಾಯ್ಡ್ ಮಾಡಿ. ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡ್ತಿರೋ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಅನ್ನೋದಾದರೆ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಕೌಂಟರ್ ಟಾಪ್ನ ಈಸಿಯಾಗಿ ವೈಪ್ ಮಾಡ್ಕೊಳ್ಬೋದು. ಸ್ಟೀಲ್ ಟ್ಯಾಪ್ಸ್ ಎಲ್ಲ ಕ್ಲೀನ್ ಆಗಿದ್ರು ಶೈನಿಂಗ್ ಕಾಣಿಸ್ತಿಲ್ಲ ಅನ್ನೋದಾದರೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿ ಬಟ್ಟೆಯಿಂದ ವೈಪ್ ಮಾಡಿ ನೋಡಿ, ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಕ್ಲೀನಿಂಗಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯೂಶುವಲಿ ಅಡುಗೆ ಮನೆಯಲ್ಲಿ ತೊಳೆದಿರುವಂಥ ಪಾತ್ರೆಗಳನ್ನೆಲ್ಲ ಈ ಥರ ಡಿಶ್ ರ್ಯಾಕಲ್ಲಿ ಹಾಕೊಳ್ತಾ ಇರ್ತೀವಿ. ಈ ಬಾಸ್ಕೆಟ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಕೆಳಗಡೆ ಎಲ್ಲ ಪಾಚಿ ಕಟ್ಕೊಂಡಿದೆ ಅನ್ನೋದಾದರೂ ಕೂಡ ಈ ಲಿಕ್ವಿಡಿಂದ ಈಸಿಯಾಗಿ ರಿಮೂವ್ ಆಗುತ್ತೆ. ಆದಷ್ಟು ಲಿಕ್ವಿಡ್ ಉಗುರು ಬೆಚ್ಚಗಿರೋ ಥರ ನೋಡಿಕೊಂಡು ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬರಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳಿರಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಆದಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇನ್ನು ಕೆಲವೊಂದು ಕಡೆ ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಸ್ಟವ್ ಅಕ್ಕಪಕ್ಕದಲ್ಲಿ ಈ ಥರ ಕಿಚನ್ ರ್ಯಾಕ್ಸ್ನ ಇಟ್ಕೊಂಡಿರ್ತೀವಲ್ವಾ, ಇದ್ರ ಮೇಲೆ ಆಯಿಲ್ ಇರ್ಬೋದು, ಒಂದು ಸ್ವಲ್ಪ ಜಿಡ್ಡೆಲ್ಲ ಜಾಸ್ತಿನೇ ಇರುತ್ತೆ. ಇದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇಲ್ಲಿ ನಾನು ಇದೇ ಥರನೇ ಆದರೆ ಸೇಮ್ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪದೇ ಪದೇ ಲಿಕ್ವಿಡ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ದಿರ ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ.
ಯೂಶುವಲಿ ಲಿಕ್ವಿಡ್ಸ್ನ ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿರುತ್ತೆ, ಕಾರಣ ಅದರಲ್ಲಿರುವಂಥ ಹಾರ್ಶ್ ಕೆಮಿಕಲ್ಸಿಂದ. ಬಟ್ ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ ಕೂಡ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಇನ್ನು ಅಡುಗೆ ಸೋಡಾ ವೆನಿಗರ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಬ್ಯಾಡ್ ಸ್ಮೆಲ್ ಎಲ್ಲ ರಿಮೂವ್ ಆಗೋದಲ್ಲದೆ ಜಿಡ್ಡು ಕೂಡ ಈಸಿಯಾಗಿ ಕ್ಲೀನ್ ಆಗುತ್ತೆ. ರೀಸೆಂಟಾಗಿ ಒಬ್ಬರು ಕಮೆಂಟ್ ಮಾಡಿದ್ರು, ಸ್ಟವ್ನ ಯಾವ ಥರ ಕ್ಲೀನ್ ಮಾಡ್ತೀರಾ ಅಂತ. ಸ್ಟವ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದೇ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಆದಷ್ಟು ಲಿಕ್ವಿಡ್ ಉಗುರು ಬೆಚ್ಚಗಿರಬೇಕು. ಇಲ್ಲ ಅಂದರೆ ಸ್ಟೀಲ್ ಸ್ಟವ್ ಆದರೆ ಅಡುಗೆ ಮಾಡಿದ ಕೂಡಲೇ ಸ್ಟವ್ ಎಲ್ಲ ಒಂದು ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ, ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ನು ಈ ಥರ ಏನಾದರೂ ಗ್ಲಾಸ್ ಟಾಪ್ ಆದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಬಿಸಿಯಾಗಿರುವಂಥ ಸ್ಟವ್ ಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡಿ. ಗ್ಲಾಸ್ ಟಾಪ್ ಆದರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಸ್ಟವ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿನ ಟೀ ಎಲ್ಲ ಉಕ್ಕಿದ್ರಿಂದ ತುಂಬ ಜಾಸ್ತಿ ಕೊಳೆ ಅನ್ನೋದು ಇತ್ತು. ಇನ್ನು ಅದೆಲ್ಲ ಸ್ವಲ್ಪ ನೆನೆಯಕ್ಕೆ ಟೈಮ್ ಬೇಕಾಗುತ್ತೆ ಅನ್ನೋದ್ರಿಂದ ಅಷ್ಟರಲ್ಲಿ ನಾನು ಚಿಮ್ನಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಈಗ ಇಲ್ಲಿ ನಾನು ಚಿಮ್ನಿ ಫಿಲ್ಟರ್ ಬಿಟ್ಟು ಉಳಿದಿರುವಂಥ ಎಲ್ಲ ಪಾಟ್ಸ್ನ ಕೂಡ ಇದೇ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಚಿಮ್ನಿ ಫಿಲ್ಟರ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಈ ಲಿಕ್ವಿಡ್ನ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಮಾಡಿಕೊಂಡು ತುಂಬ ಜಾಸ್ತಿ ಬಿಸಿ ಇರುವಂಥ ಲಿಕ್ವಿಡಲ್ಲಿ ಫಿಲ್ಟರ್ನ ಹಾಕಬೇಕಾಗತ್ತೆ. ಅಷ್ಟು ದೊಡ್ಡದಾಗಿರುವಂಥ ಬೌಲ್ ಆದರೂ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ಏನೋ ಡಿಶ್ ವಾಷರ್ ಇದ್ದರೆ ಅದರಲ್ಲಿ ಕೂಡ ಚಿಮ್ನಿ ಫಿಲ್ಟರ್ನ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಚಿಮ್ನಿ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ ಗೋಡೆನೆಲ್ಲ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಬ್ಯಾಕ್ ಸೈಡ್ ತುಂಬ ಜಾಸ್ತಿ ಕೊಳೆ ಆಗುತ್ತೆ ಅಲ್ವಾ, ಸ್ಟವ್ನ ನಾನು ಎಕ್ಸ್ಚೇಂಜ್ ಮಾಡೋಣ ಅನ್ನೋದ್ರಿಂದ ತುಂಬ ಜಾಸ್ತಿ ದಿನಗಳಿಂದ ಕ್ಲೀನ್ ಮಾಡಿಲ್ಲ. ಅದಲ್ಲದೆ ಸ್ವಲ್ಪ ಟೀ ಎಲ್ಲ ಉಕ್ಕಿರೋದ್ರಿಂದ ತುಂಬ ಡಾರ್ಕ್ ಆಗಿರುವಂಥ ಕಲೆಗಳಾಗ್ಬಿಟ್ಟಿದೆ. ಒಂದು ಕಡೆ ಇಲ್ಲಿ ಲಿಕ್ವಿಡ್ನ ಸ್ಪ್ರೇ ಮಾಡ್ತಿದ್ದಂಗೆ ಕೊಳೆ ಎಲ್ಲ ಈಸಿಯಾಗಿ ಬಿಟ್ಕೊಳ್ತಾ ಇದೆ. ಆಗಲೇ ಹೇಳ್ದಂಗೆ ಸ್ಟವ್ ಸ್ವಲ್ಪ ಬಿಸಿ ಇದ್ದಾಗ ಕ್ಲೀನ್ ಮಾಡಿಕೊಂಡ್ರೆ ಈ ಥರ ಕ್ಲೀನಿಂಗ್ ಬೇಗ ಆಗಿಬಿಡುತ್ತೆ. ಬಟ್ ಗ್ಲಾಸ್ ಟಾಪ್ ಆದರೆ ತುಂಬ ಜಾಸ್ತಿ ಬಿಸಿ ಇದ್ದಾಗ ಈ ಲಿಕ್ವಿಡ್ನ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಕೂಲ್ ಆದಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಕೊಳೆ ಇದ್ದಾಗ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟವ್ನ ಫ್ರಂಟ್ ಸೈಡ್ ಕಾರ್ನರ್ಸಲ್ಲೂ ಕೂಡ ತುಂಬ ಕೊಳೆ ಅಕ್ಯುಮುಲೇಟ್ ಆಗಿರುತ್ತೆ ಅಲ್ವಾ. ಒಂದು ಸ್ವಲ್ಪ ಸ್ಕ್ರೂ ಟೈಪ್ ಇರುವಂಥದ್ದನ್ನು ತೊಗೊಂಡು ನೀಟಾಗಿ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಬ್ಲಾಕಿಶ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗಿದೆ. ಸ್ಟವ್ ಅಕ್ಕಪಕ್ಕದಲ್ಲಿ ಸಾಮಾನ್ಯವಾಗಿ ಕಿಟಕಿ ಇದ್ದೇ ಇರುತ್ತೆ. ಕಿಟಕಿ ತುಂಬ ಜಿಡ್ಡಾಗಿರುತ್ತೆ ಅಲ್ವಾ. ಕಿಟಕಿಗೆ ಏನಾದ್ರು ಮೆಶ್ ಯೂಸ್ ಮಾಡಿದ್ದೀರಾ ಅನ್ನೋದಾದರೆ ಆ ಮೆಶ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಒಂದು ಸರ್ಫೇಸ್ ಮೇಲೆ ಅಥವಾ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಮೆಶ್ನ ಅದರಲ್ಲಿ ನೀವು ಈ ಲಿಕ್ವಿಡ್ನ ಬಿಸಿಯಾಗಿರುವಂಥ ಲಿಕ್ವಿಡ್ನ ಹಾಕ್ಬಿಟ್ಟು ಒಂದು ಬ್ರಷಿಂದ ಬ್ರಷ್ ಮಾಡ್ತಿದ್ದಂಗೆ ಆ ಜಿಡ್ಡೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ನಮ್ಮ ಮೈಕ್ರೋವೇವ್ ಔಟ್ಸೈಡ್ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ಸೈಡ್ ಕ್ಲೀನ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಡಿ. ಇನ್ಸೈಡ್ ಯಾವ ಥರ ಕ್ಲೀನ್ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವೆನಿಗರ್ ವಾಟರ್ನ ಚೆನ್ನಾಗಿ ಬಿಸಿ ಮಾಡೋಕ್ಕೆ, ಅಂದರೆ ಒಂದು ಗ್ಲಾಸ್ ಬೌಲಲ್ಲಿ ವೆನಿಗರು ವಾಟರ್ನ ಹಾಕ್ಬಿಟ್ಟು ಅದೇ ಮೈಕ್ರೋವೇವಲ್ಲೇ ಇಡೋದ್ರಿಂದ ಆ ಹಬೆ ಎಲ್ಲ ಕೂಡ ಮೈಕ್ರೋವೇವ್ ಒಳಗಡೆ ಎಲ್ಲ ಇಟ್ಕೊಂಡಿರುತ್ತೆ. ಆಮೇಲೆ ಮೈಕ್ರೋವೇವ್ನ ಆಫ್ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸ್ಕೊಳ್ಬೇಕಾಗತ್ತೆ. ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನು ಈ ಥರ ಮೈಕ್ರೋವೇವ್ಸ್ ಎಲ್ಲ ಇಟ್ಟಾಗ ಕೆಳಗಡೆ ಎಲ್ಲ ತುಂಬ ಜಾಸ್ತಿ ಡಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ. ಈ ಸಣ್ಣ ಸಣ್ಣ ಕಾಕ್ರೋಚಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಆಗಾಗ ನೀವು ಈ ಥರ ವೈಪ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಹಾಕಿದ್ದೀವಿ ಅದರ ಸ್ಮೆಲ್ಲಿಂದ ಕಾಕ್ರೋಚಸ್ ಬರ್ದಿರ ಇರುತ್ತೆ. ಫ್ರಿಡ್ಜ್ ಡೀಪ್ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇನ್ಸೈಡ್ ಅಲ್ಲ, ಅಂದರೆ ಒಳಗಡೆ ಅಲ್ಲ, ಔಟರ್ ಪಾರ್ಟ್ ಏನಿರುತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ. ಬಟ್ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮೇ ತಗೊಳ್ತು. ಅದರಲ್ಲೂ ವಿಡಿಯೋನ ಶೂಟ್ ಮಾಡಿಕೊಂಡು ಕ್ಲೀನ್ ಮಾಡಬೇಕು ಅಂದರೆ 1 hour ಇಡ್ಸೋ ಹತ್ರ 2 hours ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಫ್ರಿಡ್ಜ್ ತುಂಬ ಡೀಪ್ ಕ್ಲೀನಿಂಗ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ನಿಮ್ಮ ಐಡಿಯಾಗೋಸ್ಕರ ಮಾತ್ರನೇ ಔಟರ್ ಪಾರ್ಟ್ ಮಾತ್ರ ಒಂದ್ಸತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು POP ಎಲ್ಲ ಇರುತ್ತೆ ಅಲ್ವಾ, ಅದನ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಬಟ್ಟೆಯಿಂದ ಡೈರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಬೋದು, ಬಟ್ ಆ ಹೈಟಲ್ಲಿರೋದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಥರ ವೈಪರ್ ಆದ್ರೇ ಬೆಟರು ಅನ್ನೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ ಪ್ರತಿ ಸಲೂ. ಕೆಲವೊಂದು ಹಬ್ಬಗಳಿಗೆ ಕಿಚನ್ ಗೋಡೆಗಳಿಂದ ಹಿಡಿದು ಟಾಪ್ ಟು ಬಾಟಮ್ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ನಮ್ಮ ಪದ್ಧತಿಯ ಪ್ರಕಾರ. ಸೊ ಅದಕ್ಕೋಸ್ಕರ ಈ ಥರ ಟಿಪ್ಸ್ನ ಫಾಲೋ ಮಾಡ್ತೀನಿ. ಆದಷ್ಟು ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೇರ್ಫುಲ್ಲಾಗಿ ನೀವು ಕ್ಲೀನಿಂಗ್ನ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಫ್ಲೋರ್ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ನಾನು ಒಂದ್ಸತಿ ಕಸ ಎಲ್ಲ ಗುಡಿಸಿದಾದ್ಮೇಲೆ ಇದೇ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈ ವೈಪರ್ ಏನಿದೆ ಇದರ ಮೈಕ್ರೋಫೈಬರ್ ಕ್ಲಾತ್ನ ವಾಶ್ ಮಾಡಿಬಿಟ್ಟು ಅದನ್ನೇ ಮತ್ತೆ ನಾನು ಅಟ್ಯಾಚ್ ಮಾಡಿಕೊಂಡು ಒರೆಸ್ತಾ ಇದ್ದೀನಿ. ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ.
ಇಷ್ಟೇ ಅಲ್ಲ, ಕಿಚನ್ ಕ್ಲೀನಿಂಗ್ಗೋಸ್ಕರ ಏನು ಕ್ಲಾತ್ಸ್ನ ಯೂಸ್ ಮಾಡಿದ್ದೀನಿ ಅವುಗಳನ್ನ ವಾಶ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಈ ಲಿಕ್ವಿಡಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ಮೈಕ್ರೋಫೈಬರ್ ಕ್ಲಾತ್ಸಲ್ಲಿರುವಂಥ ಕೊಳೆ ಜಿಡ್ಡೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಲ್ಲ. ಫೈನಲಿ ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಆದಮೇಲೆ ಯಾವ ಥರ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.